70ನೇ ಕನ್ನಡ ರಾಜ್ಯೋತ್ಸವ ಆಚರಣೆ. ಸಿಂಧನೂರು ಗಂಗಾನಗರದಲ್ಲಿ ಕರ್ನಾಟಕ ರಾಜರತ್ನ ರಕ್ಷಣಾ ವೇದಿಕೆ ಮಹಿಳಾ ಘಟಕದ ವತಿಯಿಂದ 30 ಡಿಸೆಂಬರ್ 2025ರಂದು ರಾಜ್ಯಾಧ್ಯಕ್ಷ ಡಿಜಿ ಬಾಬುರವರ ಆದೇಶದ ಹಿನ್ನೆಲೆ 70ನೇ ಕನ್ನಡ ರಾಜ್ಯೋತ್ಸವ ಆಚರಿಸಲಾಯಿತು ಎಂದು ಕಲ್ಯಾಣ ಕರ್ನಾಟಕ ವಿಭಾಗೀಯ ಅಧ್ಯಕ್ಷ ಗುರುರಾಜ್ ಎಸ್ ಮುಕುಂದ ತಿಳಿಸಿದರು. ಕಾರ್ಯಕ್ರಮವು ಗಣ್ಯಮಾನ್ಯರಿಂದ ಕನ್ನಡ ಜ್ಯೋತಿ ಬೆಳಗಿಸುವುದರ ಮೂಲಕ ನೆರವೇರಿತು. ಈ ಸಂದರ್ಭದಲ್ಲಿ ಗಂಗಾನಗರದ 100ಕ್ಕೂ ಹೆಚ್ಚು ಸರ್ಕಾರಿ ಶಾಲೆಯ ಮಕ್ಕಳಿಗೆ ಸ್ಕೂಲ್ ಬ್ಯಾಗ್, ಪೆನ್, ನೋಟ್ಬುಕ್ ವಿತರಿಸಿ ಪೌರಕಾರ್ಮಿಕ ಹಾಗೂ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಸಾಧಕರಿಗೆ ಸನ್ಮಾನ ಮಾಡಲಾಯಿತು. ವೇದಿಕೆ ಇವರ ಸಹಯೋಗ ಮತ್ತು ಮಹಿಳಾ ಘಟಕದ ವತಿಯಿಂದ 10 ನಮನ ಹಾಗೂ ಕನ್ನಡ ರಾಜ್ಯೋತ್ಸವದ ಉತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಈ ಕಾರ್ಯಕ್ರಮಕ್ಕೆ ನನ್ನನ್ನು ಆಹ್ವಾನ ಮಾಡಿದ್ದಕ್ಕಾಗಿ ಅವರೆಲ್ಲರಿಗೂ ನಾನು ಆಭಾರಿಯಾಗಿದ್ದೇನೆ. ಈಗ ಈ ಕಾರ್ಯಕ್ರಮದಲ್ಲಿ ಗಂಗಾನಗರದ ಮೂಲ ನಿವಾಸಿಗಳಿಗೆ ಹಕ್ಕುಪತ್ರ ಕೊಡಿಸುವುದರ ವಿಷಯವನ್ನು ಸಹೋದರರು ಹೇಳಿದ್ದಾರೆ. ನಿಜವಾಗ್ಲೂ ಕೂಡ ಇಲ್ಲಿಗೆ ಅವರಿಗೆ ಒಂದು ಈ ಕೆನಾಲ್ ಮೇಲೆ ಇರ್ತಕ್ಕಂಥ ಎಲ್ಲ ಸಹೋದರ ಸಹೋದರಿಯರಿಗೆ ಈಗಾಗಲೇ ಅವರಿಗೆ ಇರ್ತಕ್ಕಂಥ ಒಂದು ನಿವೇಶನವನ್ನು ಕೊಡಿಸುವಂಥದ್ದು ಇಲ್ಲಿಗೆ ಕೊನೆ ಆಗಬೇಕಾಗಿತ್ತು. ಆದರೂ ಕೂಡ ಇನ್ನೂ ಸಿಕ್ಕಿಲ್ಲ. ಅದು ಯಾಕೆ ತಡ ಆಗ್ತಾ ಇದೆ ಅಂತೇಳಿ ನಮ್ಮ ಸಹೋದರರು ಹೇಳಬೇಕು. ಯಾಕಂತಂದರೆ ಈಗ ನನ್ನ ಧರ್ಮಪತ್ನಿ ಅವರು ಕೂಡ ನಗರಸಭೆ ಸದಸ್ಯರಾದಂಥ ಸಂದರ್ಭದಲ್ಲಿ ಹೊಲವನ್ನು ತೆಗೆದುಕೊಂಡಿದ್ದರು. ಅವತ್ತಿನ ದಿವಸ 2 ಕಡೆ ಈ ನಿವೇಶನ ಸಲುವಾಗಿ ಅಂದರೆ ಬಹುಮಹಡಿ ಕಟ್ಟಡಗಳು ನಮ್ಮ ಸಹೋದರರು ಹೇಳಿದ್ರು, ಈಗ ನಿಮಗೆ ಅಲ್ಲಿ ಕೊಡಿಸ್ಬೇಕು ಅಂತೇಳಿ. ಅವು ಯಾಕೆ ಲೇಟ್ ಆಗ್ತಾ ಇದ್ದಾವೆ ಅಂತೇಳಿ ಇನ್ನುವರೆಗೂ ಕೂಡ ಅದಕ್ಕೆ ಉತ್ತರ ಸಿಗ್ತಾ ಇಲ್ಲ. ಆದ್ದರಿಂದ ನಾನು ಕೇಳ್ಕೊಳ್ಳೋದೇನಂತಂದರೆ, ವೇದಿಕೆ ಮೇಲೆ ಇರ್ತಕ್ಕಂಥ ನನ್ನ ಆತ್ಮೀಯ ಸಹೋದರರು ಸೋಮನಗೌಡರು ಇರ್ಬೋದು, ಮತ್ತು ಅಶೋಕ್ ಗಂಗೂದೇವರು ಇರ್ಬೋದು, ಕುಮಾರಿ ಅವರು ಆ ಜಾಗನ DC ಅವರು ಕೂಡ ಗುದ್ದಾಡಿ ಆ ಜಾಗವನ್ನು ನಿಮಗೆ ಬಿಡಿಸಿಕೊಟ್ಟು ಇವತ್ತು ಅಲ್ಲಿಗೆ ಕನ್ನಡ ಶಾಲೆಯನ್ನು ಮಾಡಿಸ್ಕೊಟ್ಟಾಳ. ಯಾಕಂದರೆ ಯಾಕೆ ಮಾಡಿಸಿದ್ಲು ಅಂದರೆ, ಇಲ್ಲೆಲ್ಲ ಕೆನಲ್ ಮೇಲೆ ಇರ್ತಕ್ಕಂಥ ದುಡಿಯೋ ವರ್ಗ, ಕೂಲಿ ಕಾರ್ಮಿಕ ಜನ, ಈ ಮಕ್ಕಳಾದರೂ ಕನಿಷ್ಠ ಕನ್ನಡ ಶಾಲೆಯಲ್ಲಿ ಓದಲಿ. ಯಾಕಂದ್ರೆ ಎಲ್ಲಿ ಬೇಕಲ್ಲಿ ದುಡ್ಡು ಜಾಸ್ತಿ ಆಗ್ಯಾವ. ಹಾಗಾಗಿ ಅವ್ರಿಗೆ ಅನುಕೂಲ ಆಗಲಿ, ಅವರಿಗೆ ಮದುವೆ ಮುಂಜಿ ಏನೇನೋ ಇರ್ತಾವೆ ಕಾರ್ಯಕ್ರಮ ಈ ಶಾಲೆ ಒಳಗೆ ಮಾಡ್ಕೊಳ್ಳಿ, ಆ ಸಮಿತಿ ಕೂಡ ಬಡವರು ಇರಲಿ ಅನ್ನೋ ಕಾರಣಕ್ಕೆ ಅವತ್ತು ಅದಕ್ಕೂ ಭಾಳ ಒತ್ತಡ ಬಂತು ನನಗೆ. ಇಲ್ಲಿ ಶಾಲೆ ಮಾಡಬಾರ್ದು, ಇದು ನಮ್ಮ ಜಾಗ, ನಾವು ಮಾರಾಟ ಮಾಡೀವಿ ಅಂತೇಳಿ ಗನ್ ಹಿಡ್ಕೊಂಬಂದ್ರಿ. ಹಿಂಗೆ ಆ ಗನ್ನು ಗಿನ್ನು ಯಾವುದು ನಮಗೆ ನಾಟಲ್ಲ. ಯಾಕಂದ್ರೆ ನೀವೆಲ್ಲರೂ ನನ್ನಿಂದಿದ್ರಿ. ನೀವೆಲ್ಲರೂ ಇದ್ದಾಗ ನಮಗೇನಾಗೋದಲ್ಲ. ನಿಮ್ಮಂಥವ್ರು ಎಲ್ಲರೂ ಅಕ್ಕ ತಂಗಿಯರು ನಮ್ಮ ಜೊತೆಗಿದ್ದಾಗ ಯಾವ ಗನ್ನುಗಳು ಏನಾಗಲ್ಲ, ಯಾವ ಪಿಸ್ತೂಲ್ಗಳು ಏನಾಗಲ್ಲ. ಏನಮ್ಮ ಹಂಗಾಗಿ ಆ ಜಾಗನ ಕಸ್ಕೊಂಡು ನಾವು ನಿಮಗೆ ಕೊಟ್ಟಿವಿ. ಆ ಜಾಗ ಇವತ್ತು ನಿಮ್ಮದು, ಅದು ಕೋಟಿಗಟ್ಟಲೆ ಬೆಲೆ. ಶಾಲೆ ನಿಮ್ಮದು. ಆ ಶಾಲೆ ಉಳಿಸ್ಕೇರಿ ಮೊದಲು. ಅದಕ್ಕೆ ಹೇಳೋದು, ಶಿಕ್ಷಣ ಒಂದು, ನೀವೇನೇ ಮಾಡ್ರಿ, ಇಲ್ಲೇ ದುಡ್ರಿ. ಶಿವಮ್ಮ, ನಾನು ಇಷ್ಟೇ ಹೇಳೋದು, ನಿಮ್ಮ ಮಕ್ಕಳು ಉನ್ನತ ಮಟ್ಟಕ್ಕೆ ಓದಿಸ್ರಿ ಅಂತ ಹೇಳಿ. ಏನಮ್ಮ, ಒಳ್ಳೆ ವಿದ್ಯಾವಂತರನ್ನಾಗಿ ಮಾಡ್ರಿ. ನಾವು ಎಲ್ಲೇ ಇದೀವಿ ಅನ್ನೋದು ಭಾಳ ಮುಖ್ಯ ಅಲ್ಲ, ನಾವು ಕೆನಲ್ ಮೇಲೆ ಇದೀವಿ ಅನ್ನೋದು ಭಾಳ ಮುಖ್ಯ ಅಲ್ಲ. ಕೆನಲ್ ಮೇಲೇನೂ ಇರಲಿ, ಬಹುಮಾಡಿ ಕಟ್ಟದಾಗ ಇರಲಿ. ನಿಮ್ಮನ್ನು ನೋಡೋದು ನಾಳೆ ಗುರ್ಸೋದು ಹೆಂಗಂದ್ರೆ, ನಿನ್ನ ಮಗ ಯಾವುದೋ ಇಂಜಿನಿಯರ್ ಆಗ್ಯಾನಂದ್ರೆ ಹೌದಮ್ಮ, ವೆರಿ ಗುಡ್, ಭಾಳ ಅದ್ಭುತ ಕೆಲಸ ಮಾಡಿ ತಂಗಿನಿ ಅಂತ. ಅದೇ ಬಹುಮಾಡಿ ಕಟ್ಟಡದಾಗಿದ್ದು ಅವನ್ನೆಲ್ಲ ರೋಡ್ನಾಗ ಅಡ್ಡಾಡ್ಕೊಂತಿದ್ರೆ ಅದು ಯಾವನೋ ಹೇಳಂಗಿಲ್ಲ. ಯಾರು ಮಕ್ಕಳನ್ನ ಚೆನ್ನಾಗಿ ವಿದ್ಯೆ ಕೊಡ್ತಾರ, ಯಾರು ಮಕ್ಕಳನ್ನ ಸಂಸ್ಕೃತಿಯಾಗಿ ಬೆಳೆಸ್ತಾರ, ಅದಕ್ಕೆ ಪ್ರತಿಯೊಬ್ಬರು ರಾಜಕೀಯವಾಗಿ, ಆರ್ಥಿಕವಾಗಿ, ಸಾಮಾಜಿಕವಾಗಿ ಬೆಳಿಬೇಕು. ಮೊಟ್ಟ ಮೊದಲ ಬಾರಿಗೆ ಮಹಿಳಾ ಘಟಕದ ಒಂದು ಕರ್ನಾಟಕ ರಾಜ್ಯೋತ್ಸವ ಒಂದು ಗಂಗಾನಗರದಲ್ಲಿ ನಾವು ಹಮ್ಮಿಕೊಂಡಿದ್ದೀವಿ. ಈ ಒಂದು ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ಎಲ್ಲ ಗಂಗಾನಗರದ ನಿವಾಸಿಗಳು ಮತ್ತು ವಿರುಪಾಪುರಪ ಅಂತದಿಂದ ಬಂದಿರತಕ್ಕಂಥ ಎಲ್ಲ ಮಹಿಳೆಯರಿಗೂ, ಕೊನೂಟಿಗಿ ಪ್ರಾಂತ್ಯ, ಪಗಡದಿನ್ನಿ ಕ್ಯಾಂಪ, ಗುಡುಗೂರು ಎಲ್ಲ ಗ್ರಾಮದಿಂದ ಬಂದಿರತಕ್ಕಂಥ ಎಲ್ಲ ನನ್ನ ಮಹಿಳೆಯರಿಗೆ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಹೇಳುತ್ತಾ ನಿಮಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಈ ಒಂದು ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ಈ ಕಾರ್ಯಕ್ರಮಕ್ಕೆ ಇಂದು ನಾನು ಪ್ರಾಸ್ತಾವಿಕ ನುಡಿವಿ ಏನಂತಂದರೆ, ನಮ್ಮ ಸಿಂಧನೂರು ತಾಲೂಕಿನ ಗಂಗಾನಗರ ವಾರ್ಡ್ ನಂಬರ್ 14, 15, 18, 19 ಇಲ್ಲಿರ್ತಕ್ಕಂಥ ನಿವಾಸಿಗಳಿಗೆ ನಾವು ಹಕ್ಕುಪತ್ರಗಳಿಗಾಗಿ ಹೋರಾಟವನ್ನು ಮಾಡಿದ್ದೀವಿ. ಈ ಒಂದು ಹಕ್ಕುಪತ್ರಕ್ಕಾಗಿ ಮತ್ತು ಇಲ್ಲಿರ್ತಕ್ಕಂಥ ಗಂಗಾನಗರದ
ಎಲ್ಲ ಜನಕ್ಕೋಸ್ಕರ ನಾವು ಕರ್ನಾಟಕ ರಾಜ್ಯೋತ್ಸವವನ್ನು ಹಮ್ಮಿಕೊಂಡಿದ್ದೀವಿ. ಈ ವರ್ಷ ಅದನ್ನು ಕೊನೆಯ ದಿನಾಂಕದಂದು ಹಮ್ಮಿಕೊಂಡಿರ್ತೀವಿ. ಯಾಕಂದರೆ ಇಲ್ಲಿರ್ತಕ್ಕಂಥ ಎಲ್ಲ ಮಹಿಳೆಯರು ಇಲ್ಲಿ ಒಂದು ಕರ್ನಾಟಕ ರಾಜ್ಯೋತ್ಸವ ಮಾಡಲೇಬೇಕು ಅಂತ ಹೇಳಿದರು. ಪ್ರಥಮ ಬಾರಿಗೆ ಇಲ್ಲಿ ನಾವು ಕರ್ನಾಟಕ ರಾಜ್ಯೋತ್ಸವ ಮಾಡ್ತಾ ಇದ್ದೀವಿ. ಭಾಳ ತುಂಬ ಸಂತೋಷ. ಇಲ್ಲಿ ಬಂದಿರತಕ್ಕಂಥ ಎಲ್ಲ ವೇದಿಕೆ ಮೇಲೆ ಎಲ್ಲರಿಗೂ ಗಣ್ಯ ವ್ಯಕ್ತಿಗಳಿಗೆ ನಾನು ನಮಸ್ಕರಿಸುತ್ತಾ, ಇಂದು ಈ ಪಟ್ಟಣದಲ್ಲಿ ಪ್ರಥಮ ಬಾರಿಗೆ ನಾವು ಒಂದು ಮಹಿಳಾ ಸಂಘಟನೆ ವತಿಯಿಂದ ಈ ಒಂದು ಕರ್ನಾಟಕ ರಾಜ್ಯೋತ್ಸವ ಹಮ್ಮಿಕೊಂಡಿದ್ದೀವಿ. ಈ ಕರ್ನಾಟಕ ರಾಜ್ಯೋತ್ಸವದಲ್ಲಿ ಗಂಗಾನಗರದ ಮೂಲ ನಿವಾಸಿಗಳಿಗೆ ಒಂದು ಹಕ್ಕುಪತ್ರಗಳಿಗಾಗಿ ನಾವು ಹಲವು ಬಾರಿ ಮನವಿ ಪತ್ರವನ್ನು ಕೊಟ್ಟಿದ್ದೀವಿ. ಅದು ಬರೀ ಮನವಿ ಪತ್ರವಾಗಿ ಉಳಿದುಕೊಂಡಿದೆ. ಇಲ್ಲಿರ್ತಕ್ಕಂಥ ಗಂಗಾನಗರದ ನಿವಾಸಿಗಳಿಗೆ 7ರ ಕ್ಯಾಂಪ್ನಲ್ಲಿ 184 ಪ್ಲಾಟನ್ನು ಕೊಡಬೇಕಂತ ಒಂದು ಮನವಿ ಪತ್ರದಲ್ಲಿ ಕಮಿಷನರ್ ನಮಗೆ ಒಂದು ಲಿಖಿತವಾಗಿ ಕೊಟ್ಟಿರ್ತಾರೆ. ಮತ್ತು ಬರೇ ಲೆಟರ್ ಪ್ಯಾಡ್ ಮೇಲೆ ಅಲ್ಲ, ಅವರು ಒಂದು ಹೇಳಿಕೆ ಕೂಡ ಕೊಟ್ಟಿದ್ದಾರೆ. ಇಲ್ಲಿ ನಮ್ಮ ಸರ್ಕಾರ ಬಂದ ಮೇಲೆ ಈ ದಾರಿ ಕೂಡ ಚೆನ್ನಾಗಿ ಆಗಿದೆ. ಇನ್ನೂ ಕೂಡ ಕೆಲವೊಂದು ಲೈಟಿಂಗ್ ವ್ಯವಸ್ಥೆ ಆಗಬೇಕು, ಅದಕ್ಕೂ ಕೂಡ ಕಾಳಜಿ ವಹಿಸ್ಬೇಕ್ತೀವಿ. ಯಾವಾಗಲೂ ಇಲ್ಲೇ ಪಕ್ಕದಲ್ಲೇ ಇದ್ದೀವಿ. ಜನಸ್ಪಂದನ ಅಂತಲೇ ಕಾರ್ಯಾಲಯ ಇಟ್ಕೊಂಡಿದ್ದೀರಿ. ನಿಮ್ಮ ಸಮಸ್ಯೆಗಳಿಗೆ ಸದಾ ನಿಮ್ಮ ಜೊತೆ ಇರ್ತೀವಿ ಅಂತ ಹೇಳ್ತಾ ಇವತ್ತು ನಿಮ್ಗೆ ಕರೆದು ಮಾತನಾಡಲು ಅವಕಾಶ ಮಾಡಿಕೊಟ್ಟಂಥ ಎಲ್ಲ ಕರ್ನಾಟಕ ರಕ್ಷಣಾ ವೇದಿಕೆಯ ಪದಾಧಿಕಾರಿಗಳಿಗೆ ಎಲ್ಲರಿಗೂ ಧನ್ಯವಾದಗಳು. ಮುಖ್ಯ ಅತಿಥಿಗಳಾಗಿ RDCC ಬ್ಯಾಂಕ್ ನಿರ್ದೇಶಕ ಸೋಮನಗೌಡ ಬಾರದಲಿ, ಬೋವಿ ಸಮಾಜದ ಅಧ್ಯಕ್ಷ ಅಶೋಕ್ ಉಮಲೂಟಿ, ರೈತ ಸಂಘದ ಅಧ್ಯಕ್ಷರಾದ ಮುಸ್ತಾನ್ ನಾಯಕ್, ಅಕ್ಕ ಮಹಾದೇವಿ, ಮಾಲಿ ಪಾಟೀಲ್, ನಮ್ಮ ಕರ್ನಾಟಕ ಸೇನೆ ಅಧ್ಯಕ್ಷ ಅಂಬಿರಾಜ್ ಮ್ಯಾಕಲ್, ಸಂಗಮೇಶ್ ಪಂಪಯ್ಯ ಸ್ವಾಮಿ, ಆರೋಗ್ಯ ಇಲಾಖೆ ಸರಸ್ವತಿ ವಿಜಯಕುಮಾರ್, ಹುಚ್ಚಮ್ಮ ಬಳಗನೂರ್, ಮಹಿಳಾ ಘಟಕ ವಿಭಾಗೀಯ ಅಧ್ಯಕ್ಷೆ ಶಿವಮ್ಮ ಅಂಬಿಗೇರ್, ಜಿಲ್ಲಾ ಘಟಕದ ಅಧ್ಯಕ್ಷೆ ರೇಣುಕಮ್ಮ ನಾಯಕ್, ತಾಲೂಕು ಘಟಕದ ಅಧ್ಯಕ್ಷೆ ಯಮನಮ್ಮ, ಜಿಲ್ಲಾ ಕಾರ್ಮಿಕ ಘಟಕದ ಅಧ್ಯಕ್ಷ ದುರ್ಗೇಶ್ ಬಾಲಿ, ವಿಜಯಕುಮಾರ್ ಅಂಬಾಮಠ್, ನಾಗಪ್ಪ ಸಾಲಗುಂದ್ ಇತರರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಬಸವರಾಜ್ ಬುಕ್ನಟ್ಟಿ, ಭಾರತ ವೈಭವ ನ್ಯೂಸ್, ಸಿಂಧನೂರು. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.